ಶಿಕ್ಷಣ ಕ್ಷೇತ್ರದಲ್ಲಿ ಕಲಿಸೋದಕ್ಕಾಗಲಿ ಮತ್ತೆ ಕೊಟ್ಟಿದ್ದಾರೆ. ಇನ್ನೂ ಏನು ಕೊಟ್ಟಿದ್ದಾರೆ? ಅದೇ ಕಾಲಕ್ಕೆ ಒಂದಿಷ್ಟು ಆರೋಪಗಳು ಇದ್ದಾವೆ, ಅವ್ರ ವಿರೋಧಿಗಳು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಎ ಬಿ ಪಾಟೀಲ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ರಮೇಶ್ ಕತ್ತಿ ಅವರಾಗಿರ್ಬೋದು, ಇಲ್ಲ ರೀ ಅವ್ರ ಭಾಗದಲ್ಲಿರುವಂಥ ಎಷ್ಟೇ ಜನರ ಭೂಮಿಗಳನ್ನೆಲ್ಲ ಕಬಳಿಸ್ಬಿಟ್ಟಿದ್ದಾರೆ ಅನ್ನೋಂಥ ಆರೋಪ ಮಾಡ್ತಾ ಇದ್ದಾರೆ, ಸಾವಿರಾರು ಎಕರೆ ಅಂತೇಳಿ. ಈ ದಿಶೆಯಲ್ಲಿ ಅವರು ಆರೋಪ ಮಾಡ್ತಾರೆ, ಏನೇನು ಕೊಟ್ಟಿಲ್ಲ ಸಮಾಜದ ತೊಗೊಂಡಿದ್ದಾರೆ ಅನ್ನುವಂಥ ಮಾತು ಮಾತಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿಯೋ ತಪ್ಪು ಅದಕ್ಕೆ ಉತ್ತರ ಇವತ್ತು ರಾಹುಲ್ ಜಾರಕಿಹೊಳಿ ಕೊಡಬೇಕಾಗಿದೆ. ಯಾಕೆಂದ್ರೆ ಹೌದಪ್ಪ, ಸಮಾಜಕ್ಕೆ ಎದಕ್ಕೆ ಕೊಟ್ಟರು? ನ್ಯಾಷನಲ್ ಸ್ಟೂಡೆಂಟ್ ಫೆಡರೇಷನ್ ಮೂಲಕ ಮಕ್ಕಳಿಗೆ ಶಿಕ್ಷಣ ಕೊಡೋ ದಿಶೆಯಲ್ಲಿ ಒಳ್ಳೆಯ ಕೆಲಸ ಮಾಡಿದರು. ಆದರೆ ಇವತ್ತು ಎಷ್ಟು ಕೊಡ್ತಾ ಇದ್ದಾರೆ ಅದು ಒಂದು ಪ್ರಶ್ನೆ ಹೋದ ಇವತ್ತು. ಅದೇನೂ ಇರಲಿ, ಈ ನಮ್ಮ ರಾಮುಲು ಅವರು ಏನು ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೆ, ಅಂದ್ರೆ ನಮ್ಮ ಎಸ್ ಟಿ ಸಮುದಾಯಕ್ಕೆ ಏನು ನೀವು ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದನ್ನು ಇವತ್ತು ಇವರು ಕೇಳುವಂಥ ಪ್ರಸಂಗ ಬರ್ತದೆ. ಸಹಜದ ಅದು ಶ್ರೀರಾಮುಲು ಅವರು ಸತೀಶ್ ಅವ್ರದ್ದು ಕೇಳಿದಾಗ ಸತೀಶ್ ಅವರು ಕೇಳಿ ಹೋಗದ, ನೀವೇನು ಕೊಟ್ಟರಪ್ಪ, ಏನೇನು ಮಾಡಿದ್ರಿ ಇಲ್ಲಿವರೆಗೆ, ಇಷ್ಟು ವರ್ಷ ರಾಜಕೀಯ ಮಾಡಿದ್ರಿ, ಕೇವಲ ಜನಾರ್ದನ್ ರೆಡ್ಡಿ ಅವ್ರನ್ನ ಬೆಳೆಸೋದು ಬಿಟ್ಟರೆ ಮತ್ತೇನು ಮಾಡಿದ್ರಿ ನೀವು ಅನ್ನುವಾಗ. ಯಾಕೆ ಜನಾರ್ದನ್ ರೆಡ್ಡಿ ಕೊಟ್ಟಿದ್ದು ಏನು ಅಂದರೆ ಖನಿಜಗಳನ್ನು ಕೊಲ್ಲ ಮಾಡಿ ಚೈನಾಗೆ ಕಳಿಸಿದ್ದು, ಗಂಟು ಮಾಡ್ಕೊಂಡಿದ್ದು, ಅಪರಾಧಿ ಆದಿದ್ದು, ಜೈಲಿಗೆ ಬಿದ್ದಿದ್ದು. ಇದ್ರ ಬಿಟ್ಟು ಮತ್ತೊಂದು ಏನದಪ್ಪ ಅವ್ರು ಕೊಡುಗೆ ಅಂತ ಅವರು ಕೇಳ್ತಾ ಇದ್ದಾರೆ. ಸಹಜ ಕೇಳಬೇಕಾಗಿದ್ದೇನೆ ಪ್ರಶ್ನೆ ಇದು. ಒಂದು ಯಾವುದೋ ಕುಟುಂಬಕ್ಕಾಗಿ ನೀವು ಹೋರಾಟ ಮಾಡಿದಪ್ಪ, ಇಡೀ ನಮ್ಮ ಸಮುದಾಯಕ್ಕೆ ನೀವೇನು ಮಾಡಿದ್ರಿ, ಎಷ್ಟು ಕೊಟ್ರಿ, ರಿಸರ್ವೇಷನ್ ಕೊಟ್ಟರೆ ಅಂತ ಹೇಳಿದ್ರೆ ಅದು ಬಿ ಜೆ ಪಿದು, ನಿಮ್ಮದೇನು ವೈಯಕ್ತಿಕ ಕೊಡುಗೆ ಅನ್ನೋ ಮಾತನ್ನು ಕೇಳಬಹುದು. ಇರಲಿ, ಈ ಚುನಾವಣೆ ಸಂದರ್ಭದಲ್ಲಿ ಇದು ಕೇಳುವಂಥದ್ದು ಅಷ್ಟಲ್ಲ, ಇದು ನಿರಂತರ ಕೇಳಬೇಕಾಗಿದ್ದು ಇವತ್ತು ಭಾಳ ಮುಖ್ಯದ. ಯಾಕಂದರೆ ಪಾಪ ನಮ್ಮ ಆದಿವಾಸಿ